3-2. ಮೂರು ಸಮ. ಈ ಒಂದು ಪಂದ್ಯ ಅದ್ಭುತವಾಗಿರಲಿದೆ, ಬಲು ಮಜವಾಗಿದೆ, ಮೌಜಾಗಿದೆ, ಸೊಗಸಾಗಿದೆ, ಬಿರುಸಾಗಿದೆ, ತುರುಸಾಗಿದೆ, ಮೂರು ಸಮ ಬಲವಾಗಿದೆ. ಆಹಾ, ಇದೇನಿದು ಹೊಡೆತ! 4-3 ಏನ್ ಪವರ್ ಆಫ್ ಕೊಡಾಣಿ ತಂಡ. ಸಂಘಟಕರು ಬಾಲ್ನ ಕಡೆ ಗಮನವಿರಲಿ. 4-3 ಅದ್ಭುತವಾದಂತ ಪಂದ್ಯ ಇದೊಂದು. ಎರಡು ತಂಡಗಳು ಕೂಡ ಅಂಗಕ್ಕಾಗಿ ಸೆಣಸಾಟ. 4 ಸಮ. ಅಣ್ಣ, ಹಗ್ಗದ ಮೇಲಿಟ್ಟಿರುವ ತಮ್ಮ ಅಮೂಲ್ಯವಾದ ಕಾಲುಗಳನ್ನ ತೆಗೀರಿ. ಹಾನಗಲ್ ತಂಡದ ಆಟಗಾರರು ಕೂಡ ಅತ್ಯುತ್ತಮ ಮಾರ್ಕೋ. ಈ ಬಾರಿ ರಾಜನಾಗಿ ಮೆರೆದ ವಿರಾಜ. 5-4 ಇನ್ ಫೇವರ್ ಆಫ್ ಕೊಡಾಣಿ ರಾಯ್. ಅದ್ಭುತವಾದಂತ ಟಚ್. ಓಹೋ, ಇದೇನಾಗಿದೆ? 4-6 2 ಅಂಕದ ಹಿನ್ನಡೆಯೊಂದಿಗೆ ತನ್ನ ಪ್ರಥಮ ಸಮಯಾಟನೆಯನ್ನು 4-6 ಲಾರೆನ್ಸ್ ತಂಡ. ಅದ್ಭುತವಾದಂತ ಆಟ ಮೂಡಿ ಬರ್ತಾ ಇದೆ. 5-6 ಕೇವಲ 1 ಅಂಕದ ಹಿನ್ನಡೆಯಲ್ಲಿ ಕಾಂತಿ ತಂಡ. 5-6 ನಡುವೆ ಈ ಒಂದು ಪಂದ್ಯ ಮೂಡಿ ಬರ್ತಾ ಇದೆ. ಈಗ ರಕ್ಕಸ ಸರ್ವಿಸ್ ನಲ್ಲಿ ಮಾರ್ಕುಸ್. 7-5 7-5 6-7 ನಡುವೆ ಪಂದ್ಯ ಸಾಗಿ ಬರ್ತಾ ಇದೆ. ಎಂಟು ಆರು 8-6 7-8 7-8 ಈ ಬಾರಿ ಅತ್ಯುತ್ತಮವಾಗಿ ಹೊಡೆತದ ಮೂಲಕ 9-7 ಸೇವಿಕಾಂದಲ್ಲಿ ಜೆಪಿಯನ್ನವರು ಉತ್ತಮವಾದಂಥ ಸೇವೆ. ಇವರ ಮೇಲಿಟ್ಟು ಭರ್ಜರಿ ಅಂತ ಹೊಡೆದ ಅಷ್ಟೇ ಉತ್ತಮ ಅಂತ ತೆಗೆದುಕೊಳ್ಳುವಿಕೆ. ಈ ಬಾರಿ ಉತ್ತಮವಂತ ಪ್ಲೇಸಿಂಗ್ ಯತ್ನ, ಅತ್ಯುತ್ತಮ ಆಟಗಾರಿಕೆ ಜೆಪಿಯನ್ನವರಿಂದ. ಈ ಬಾರಿ ಮೇಲಿಟ್ಟು ಅವರ ಬಲವಿಲ್ಲದ ಹೊಡೆತ ಅಂಕಣವನ್ನು ವಂಚಿಸುವುದರೊಂದಿಗೆ ಮತ್ತೊಂದು ಅಂಕ 10-7. 10-7
ಉತ್ತಮವಾದಂಥ ಸೇವೆ ತೆಗೆದುಕೊಳ್ಳುವಲ್ಲಿ ಎಡುವಿದ ಮಿತಿಯನ್ನು 11-7 ಜೆಪಿನವರು ಸೇವೆ ಕಣದಲ್ಲಿ ಉತ್ತಮವಾಗಿ ತೆಗೆದುಕೊಳ್ಳುವಿಕೆ. ಈ ಬಾರಿ ಮೆಲಿಟೋರ್ ಹೊಡೆತ ಒತ್ತಾಡುತ್ತಾ ಜೇಮ್ಸ್ ಹಾಗೂ ರಾಜಸ್ಥಾನ್ ಅವರಿಂದ ಇನ್ನೊಂದು ಅಂಕ 12-7. ನಿಧಾನವಾಗಿ ಕೊಡಾಣಿ ತಂಡ ಈ ಒಂದು ಪಂದ್ಯದ ಮೇಲೆ ಹಿಡಿತವನ್ನು ಬಿಗಿಗೊಳಿಸ್ತಾ ಇದೆ. 12-7 ಫಲವಿಲ್ಲದ ಪ್ಲೇಸಿನ ಅತ್ಯುತ್ತಮ ತೆಗೆದುಕೊಳ್ಳುವಿಕೆ ಚಿಕ್ಕನೆ ಆಟಗಾರರಿಂದಾದರೆ ಎತ್ತುವಲ್ಲಿ ವಿಫಲ. ಬಹಳ ಹೊತ್ತಿನ ನಂತರ ಸಂಸ್ಥೆ ತಂಡಕ್ಕೆ ಒಂದು ಅಂಕ ಆಗಿ 4 ಅಂಕದ ಹಿನ್ನಡೆ. 8-12 4 ಅಂಕದ ಹಿನ್ನಡೆಯಲ್ಲಿದೆ ಸಂಸ್ಥೆ ತಂಡ ಈ ಒಂದು ಹಂತದಲ್ಲಿ. ಅತ್ಯುತ್ತಮ ಸೇವೆ, ಅತ್ಯುತ್ತಮ ತೆಗೆದುಕೊಳ್ಳುವಿಕೆ, ಅದ್ಭುತವಾದಂತಹ ಸರ್ವಿಸ್, ಬಲೆ ಸ್ಪರ್ಶ, ಅತ್ಯುತ್ತಮವಾದಂತಹ ಗುರುತಿಸುವಿಕೆ ನಿರ್ಣಾಯಕರಿಂದ. ಹಾಗೆ ಒಂದು ಅಂಕ ಸಂಸ್ಥೆ ತಂಡಕ್ಕೆ. 9-12 ಮೆಲಿಟೋ ಅದ್ಭುತವಾದಂತಹ ಸರ್ವಿಸ್ ಮಾಡಬಲ್ಲವಂತ ರಾಕೆಟ್ ನ ಸರ್ವಿಸ್ಗೆ ಹೆಸರುವಾಸಿ. ಕಮ್ ಆನ್ ರಾಯ್. 10-12 ನಿಧಾನವಾಗಿ ಅಂಕಗಳನ್ನ ಏರಿಸಿಕೊಳ್ಳುತ್ತಿರುವಂತಹ ಮೆಲಿಟೋ ತಂಡ. 13-10 ಅಂಕನಾದಲು ಬದಲು ಕಂಚಿನ ಕದಲು. 13-10 ನಾಣ್ಯ ಚಿಮ್ಮಿಗೆ ನಗೆದಂತಹ ಸೇಂಟ್ ಲಾರೆನ್ಸ್ ಸಂಸ್ಥೆ ತಂಡ 3 ಅಂಕದ ಹಿನ್ನಡೆಯೊಂದಿಗೆ ಅಂಕಣವನ್ನು ಬದಲಾಯಿಸಿಕೊಳ್ತಾ ಇದೆ. 13-10 ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಸಿದ್ಧತೆಯಲ್ಲಿ ಬ್ರದರ್ಹುಡ್ ಮುಗುವ ಎ ಹಾಗೂ ಹಲ್ಗಾ ತಂಡಗಳಿರಬೇಕು. 13-10 ಉತ್ತಮವಾದಂಥ ಸೇವೆ. ಈ ಬಾರಿ ಮಾರ್ಕೋಸ್ ಅವರ ಹೊಡೆಯುವ ಮೊದಲೇ ರೋಸ್ಟನ್ ಅವರು ಚೆಂಡನ್ನು ಪಾಸ್ ಮಾಡಿದರೆ ಮತ್ತೊಮ್ಮೆ ಮಾರ್ಕೋಸ್ ಅವರ ಹೊತ್ತ ಬಲೆಗೆ 14-10 4 ಅಂಕಗಳ ಮುನ್ನಡೆಯಲ್ಲಿ ಕೊಡಾಣಿ ತಂಡ ಇದೆ. 14-10 ಈ ಒಂದು ಪಂದ್ಯ ಇನ್ನು ಮುಗಿದಿಲ್ಲ, ತುಸು ಬಿರುಸಾಗಿದೆ. ಎಸ್ ಮಾರ್ಕೋಸ್ ಎಂಟರಿ ಆಗಿದೆ. 11-14 ಸೇವೆ ಕಣದಲ್ಲಿ ಜಾಯ್. ಮತ್ತೆ ಜಾಯ್ ಎಂಜಾಯ್ ಮಾಡುತ್ತಲೇ ಸರ್ವಿಸ್ ಮಾಡಬಲ್ಲಂತವ ಜಾಯ್. 15-11 ನಡುವೆ ಈ ಒಂದು ಪಂದ್ಯ ಮೂಡಿ ಬರ್ತಾ ಇದೆ. ಅದ್ಭುತ. 12-15 ಬ್ರಿಟನ್ನವರ ಹೊರತಕ್ಕೆ ಈ ಬಾರಿ 1 ಅಂಕ ಸೇಂಟ್ ಲಾರೆನ್ಸ್ ತಂಡಕ್ಕೆ. ಆದರೂ ಕೂಡ 3 ಅಂಕದ ಹಿನ್ನಡೆಯಲ್ಲಿ ಸೇಂಟ್ ಲಾರೆನ್ಸ್ ಸಂಸ್ಥೆ. 12-15 ನಡುವೆ ಪಂದ್ಯ ಸಾಗಿ ಬರ್ತಾ ಇದೆ. ರಾಜಸ್ಥಾನ್ ಅವರ ಹೊಡೆತ ರೋನಿಯವರ ತಡೆಗೋಡೆಯನ್ನು ಚಿತ್ರಿಸಿದಂತ ಹೊಡೆತ. ಹಾಗೆ 1 ಅಂಕ ಕೊಡಾಣಿ ತಂಡಕ್ಕೆ. ಮತ್ತೊಮ್ಮೆ 4 ಅಂಕದ ಮುನ್ನಡೆಯಲ್ಲಿ ಕೊಡಾಣಿ. 16-12 ನಡುವೆ ಈ ಒಂದು ಪಂದ್ಯ ಮೂಡಿ ಬರ್ತಾ ಇದೆ. ಯಾವುದೇ ಕ್ಷಣದಲ್ಲಿಯೂ ಕೂಡ ಪಂದ್ಯವನ್ನ ಎದುರಾಳಿಯ ಕೈಯಿಂದ ಕಸಿಯಬಲ್ಲಂತ ಆಟಗಾರ ಮೆಲಿಟೋ. ಅದ್ಭುತ ಆಟ. ಅದ್ಭುತ. ಜೆಪಿಯಲ್ಲಿ ಬಾರಿ ಚಾಣಾಕ್ಷ. 17-12 ಸೇವೆ ಕಣದಲ್ಲಿ ರೋಸ್ಟನ್. ಮಾರ್ಕೋಸ್ ಅವರ ಹೊಡೆತ ಬಲೆ. 18-12 19-12 ಈ ಬಾರಿ ಜಾಯಿಂಟ್ ತನ್ನ ಮುಖದಲ್ಲಿ ಮಂದಹಾಸ. 12-19
7 ಅಂಕದ ಹಿನ್ನಡೆಯೊಂದಿಗೆ ಒಂದು ಪಂದ್ಯದ ಕೊನೆಯ ಸಮಯಾಚನೆಯನ್ನು ಪಡ್ಕೊಳ್ತಾ ಇದೆ ಸೆಂಟ್ ಲಾರೆನ್ಸ್ ಸಂಸ್ಥೆ ತಂಡ. ಇಪ್ಪತ್ತು 12 ನಿಧಾನವಾಗಿ ಪಂದ್ಯ ಕೊಡಾಣಿಯತ್ತ ಸಾಗಿದಂತೆ ಕಂಡು ಬರ್ತಾ ಇದೆ. 20-12 ಇನ್ನೊಂದು ಅಂಕ. 21-12. ಇಪ್ಪತ್ತೆರಡು ಹದಿಮೂರು 22 23-13 ಮೇಲಿದ್ದವರ ಹೊರತ ನೇರವಾಗಿ ಜೇಮ್ಸ್ ಅವರ ಭದ್ರವಾದ ತಡೆಗೋಡೆಗೆ ಕೊನೆಯ ಅಂಕವಿಕ್ಕಿದೆ. ಈ ಮೂಲಕ ಕೊಡಾಣಿ ತಂಡಕ್ಕೆ 24-13. ಇವರಿ ಮ್ಯಾಲಿದ್ದವರ ಭರ್ಜರಿಯಾದಂತ ಹೊಡೆತ 14-24. ಅತ್ಯುತ್ತಮವಾದಂಥ ಸೇವೆ. 15-24 ಕೊನೆಯ ಅಂಕ ಬಿಟ್ಟಿದೆ ಕೊಡಾಣಿ ತಂಡಕ್ಕೆ. ಸೆಮಿಫೈನಲ್ ಹಂತಕ್ಕೆ ಲಗ್ಗೆ ಇಡುವ 3ನೇ ತಂಡವಾಗಲು ಕಾದು ನೋಡಬೇಕಿದೆ. ಜೇಮ್ಸ್ ಅವರ ಹೊಡೆತ ಅಂಕಣವನ್ನ ವಂಚಿಸಿದೆ. ಇಲ್ಲ, ಚೆಕ್ಔಟ್ ಮೂಲಕ ಈ ಒಂದು ಪಂದ್ಯವನ್ನ ಕೊಡಾಣಿ